ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೀಕೆಂಡ್ ಕ್ರೇವಿಂಗ್. ಎಸ್, ದೆನ್ ಲೆಟ್ಸ್ ಟ್ರೈ ದಿಸ್ ರೆಸಿಪಿ. ಮೊದಲಿಗೆ 1 ಕಪ್ ಆಗುವಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್. ಇಲ್ಲಿ ಯಾವ ಎಣ್ಣೆನೂ ಬಳಸ್ಬೋದು, ತೆಂಗಿನ ಎಣ್ಣೆನೂ ಬಳಸ್ಬೋದು, ಅಡುಗೆ ಎಣ್ಣೆನೂ ಬಳಸಿ ಮಿಕ್ಸ್ ಮಾಡಿ ಸಾಫ್ಟ್ ಡಫ್ ಆಗೋ ತನಕ ಬೀಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಡಬೇಕು. ಚೆನ್ನಾಗಿ ಬೀಟ್ ಆದ ನಂತರ ಒಂದು 15 ಮಿನಿಟ್ಸ್ ಸೈಡಲ್ಲಿ ಎತ್ತಿಡಬೇಕು. ಅಷ್ಟರ ತನಕ ಸ್ಟಫಿಂಗಿಗೆ ರೆಡಿ ಮಾಡುವ. ಸ್ಟಫಿಂಗಿಗೆ ನಾವಿಲ್ಲಿ ಕ್ಯಾಬೇಜ್, ಒಂದು ಹಾಫ್ ಕ್ಯಾಬೇಜ್ ತಗೊಂಡಿದ್ದೇವೆ. ಚೆನ್ನಾಗಿ ಚಾಪ್ ಮಾಡ್ಕೋಬೇಕು. ಆಮೇಲೆ ಕ್ಯಾಬೇಜ್ ಜೊತೆ ನಾವು ಸೋಯಾಬೀನ್ನ ತಗೊಂಡಿದ್ದೇವೆ. ಸೋಯಾಬೀನ್ನ ಮೊದಲೇ ಬೇಯಿಸಿ ಅದರದ್ದು ನೀರನ್ನು ಚೆನ್ನಾಗಿ ಹಿಂಡಿ ಆಮೇಲೆ ಇವಾಗ ಚಾಪ್ ಮಾಡಬೇಕು. ಹಾಗೆ 2 ದೊಡ್ಡ ಸೈಜ್ ನೀರುಳ್ಳಿನ ಚಾಪ್ ಮಾಡ್ಕೋಬೇಕು. ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಸಪರೇಟ್ ಆಗಿ ಚಾಪ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಫ್ ಬಟರ್ ಹಾಕಿ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್, ಇದಿಷ್ಟನ್ನು ಬ್ರೌನ್ ಕಲರ್ ಟರ್ನ್ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಚಾಪ್ ಮಾಡಿ ಇಟ್ಕೊಂಡಿರೋ ಸೋಯಾಬೀನ್ ಪ್ಲಸ್ ಕ್ಯಾಬೇಜ್ನ ಆ್ಯಡ್ ಮಾಡಬೇಕು. ಹಾಗೆ ಗೈಸ್, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕಳಿಸಿ ಸಪೋರ್ಟ್ ಮಾಡಿ. ಇವಾಗ ಸ್ಟಫಿಂಗಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಪವರ್ ಹೋಯ್ತು ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಅಲ್ವಾ ಜೀವನ ಕೂಡ, ಯಾವಾಗ ಇರುತ್ತೆ ಯಾವಾಗ ಹೋಗುತ್ತೆ ಹೇಳಲಿಕ್ಕೆ ಆಗಲ್ಲ. ಇರೋವಷ್ಟು ದಿನ ಒಳ್ಳೇದು ಮಾಡ್ತಾ ಒಳ್ಳೇದು ಬಯಸ್ತಾ ಇರೋಣ. ಲಾಸ್ಟ್ಗೆ ಹಾಫ್ ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್ ಹಾಕಿ ಒಂದು 5 ಮಿನಿಟ್ಸ್ ಕುಕ್ ಮಾಡಿದರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಆವಾಗಲೇ ಪೀಟ್ ಮಾಡಿ ಇಟ್ಕೊಂಡಿರೋ ಡಫಿಂದ ಒಂದು ಪೂರಿಗಿಂತಲೂ ಸಣ್ಣ ಸೈಜ್ ಆಗೋ ಥರ ಚಪಾತಿ ಥರ ಮಾಡಬೇಕು. ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ದೊಡ್ಡ ಪೂರಿನ ಮಾಡಿ ಆಮೇಲೆ ಅದರಿಂದ ಒಂದು ಸಣ್ಣ ಸಣ್ಣ ಪೀಸ್ ಆ ಥರ ನೋಡ್ತಾ ಇರ್ಬೋದು, ಆ ಥರ ಕಟ್ ಮಾಡಿ ರೆಡಿ ಮಾಡಿದ್ವಿ. ನನ್ನ ಹಸ್ಬೆಂಡ್ ಯಾವ ಥರ ಸ್ಟಫಿಂಗ್ ಮಾಡಿ ಮೋಮೋಸಿಗೆ ಒಂದು ಶೇಪ್ ಕೊಡ್ತಿದ್ದಾರೆ ಅಂತ ನೋಡಿ. ಹಸ್ಬೆಂಡ್ ಟರ್ನ್ ಆಯಿತು, ಇವಾಗ ನನ್ನ ಟರ್ನ್ ನೋಡಿ ಗೈಸ್. ಇಬ್ಬರಲ್ಲಿ ಯಾರು ಚೆನ್ನಾಗಿ ಮೋಮೋಸಿಗೆ ಒಂದು ಶೇಪ್ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮೂಲಕ ಪ್ಲೀಸ್ ನಮಗೆ ಹೇಳಿ. ಒಂದು 15 ಮಿನಿಟ್ಸ್ ಮೋಮೋಸ್ನ ಸ್ಟೀಮ್ ಮಾಡಬೇಕು. ಅಲ್ಲಿಗೆ ವೀಕೆಂಡ್ ಕ್ರೇವಿಂಗ್ ಡಿಲಿಷಿಯಸ್ ವೆಜ್ ಮೋಮೋಸ್ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.